ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಕಗ್ಗೊಲೆಯಾಗಿದೆ. ಇನ್ನ ಮಗನ ಫೋಟೋವನ್ನ ನೋಡುತ್ತಾ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಮಗನ ಮೃತದೇಹ ಶೀಘ್ರ ತರಲು ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಮೂಲಕ ಸಿಎಂಗೆ ಮನವಿ ಮಾಡಿದ ಪೋಷಕರು ಈತ ಶೀಘ್ರ ಮೃತದೇಹ ತರುವಂತೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ವಿದೇಶಾಂಗ ಸಚಿವಾಲಯಕ್ಕೆ ಮನವಿ ಮಾಡಿದ ಗೃಹ ಇಲಾಖೆ ಈ ಬಗ್ಗೆ ಎಕ್ಸ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಕಗ್ಗೊಲೆ ಆಗಿದೆ. ಮೃತದೇಹವನ್ನ ತರೋದಕ್ಕೆ ವಿದೇಶಾಂಗ ಸಚಿವಾಲಯಕ್ಕೆ ಮನವಿಯನ್ನ ಮಾಡಲಾಗಿದೆ ಗೃಹ ಇಲಾಖೆಯಿಂದ. ಈ ಬಗ್ಗೆ ಎಕ್ಸ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಗನ ಫೋಟೋ ನೋಡುತ್ತಾ ತಾಯಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಮಗನ ಮೃತದೇಹ ಶೀಘ್ರ ತರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಹ ಮನವಿಯನ್ನ ಮಾಡಿಕೊಂಡಿದೆ ಪೋಷಕರ ತಂಡದಿಂದ. ಪಬ್ಲಿಕ್ ಟಿವಿ ಮೂಲಕ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಂದನ್ ಕುಮಾರ್ ಕುಟುಂಬಸ್ಥರು. ಈತ ಶೀಘ್ರ ಮೃತದೇಹ ತರುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ. ಇರೋದೋ ಮಗನ ಕಳ್ಕೊಂಡ್ಬಿಟ್ಟು ಎಲ್ಲ ಇಟ್ಕೊಂಡಿದ್ವಿ. ಈಗ ಯಾರಿಗೋಸ್ಕರ ನಾವು ಬದುಕಬೇಕು? ಎಷ್ಟು ಒಳ್ಳೆ ಹೆಸರು ತಗೊಂಡಿದ್ದ ಸರ್. ಕೆನಡಾದಲ್ಲಿ ಕೆಲಸಕ್ಕೆ ತೆರಳಿದ್ದ ವೇಳೆ ಏನು ಕನ್ನಡಿಗನ ಮೇಲೆ ಒಂದು ಗುಂಡಿನ ದಾಳಿ ನಡೆದಿರುವಂಥದ್ದು. ಈ ವೇಳೆ ನಾನು ನಿರ್ಮಲ ತಾಲೂಕಿನ ತ್ಯಾಮಗೊಂಡು ಗ್ರಾಮದ ಅವರ ನಿವಾಸ ಇದ್ದೀನಿ. ಈಗ ಅವರ ತಾಯಿ ಇದ್ದಾರೆ, ಚಂದನ್ ಅವರ ತಾಯಿ. ಅಮ್ಮ, ಏನಾಯ್ತು ಅಂತೆ? ಅವನಿಗೆ ಮಾತಾಡ್ಬೇಕು ಬರ್ರಿ ಅಂತ ಕರೆದ್ಬಿಟ್ಟು ಶೂಟ್ ಮಾಡ್ಬಿಟ್ಟವ್ರೆ ಸರ್ ನಮ್ಮ ಮಗನಿಗೆ. ಏನ್ ಮಾಡ್ಕೊಂಡಿದ್ರು ಅಲ್ಲಿ ಇಂಜಿನಿಯರ್ ಆಗಿದ್ರು ಸರ್. ಅವರೇ ಕಂಪ್ನಿಯಿಂದಾನೆ ಕರ್ಸ್ಕೊಂಡಿದ್ರು. ಕಾಗ್ನಿಸೆಂಟ್ ಅಲ್ಲಿ ಮೊದಲು ಮಾಡ್ತಿದ್ದ ಸರ್. ಆಮೇಲೆ ಈಗ L&Tಗೆ ಜಂಪ್ ಆಗಿದ್ದ. ತಮ್ಮ ಮಗ ಕನ್ನಡಕ್ಕೋಸ್ಕರ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು, ಕನ್ನಡನ ಅಲ್ಲಿ ಬೆಳೆಸುವಂತದೆಲ್ಲ ಮಾಡ್ತಿದ್ರಂತೆ. ಹೌದು ಸರ್. ಎಲ್ಲಾದ್ರಲ್ಲೂ ಈಗ ವಿಜಯ್ ಕುಮಾರ್ ಎಲ್ಲ ಬರ್ತಿದ್ರಲ್ಲ ಸರ್. ಅವ್ರು ಬಂದು ಹೋಗೋ ತನಕನೂ ಪ್ರೋಗ್ರಾಮ್ ನಡ್ಸೋದಾಗ್ಲಿ, ಅವ್ರನ್ನ ಇದ್ ಮಾಡೋದಾಗ್ಲಿ ಪ್ರತಿಯೊಂದು ಮಾಡ್ತಾ ಇದ್ದ ಸರ್. ಎಲ್ಲಾದ್ರಲ್ಲೂ ಭಾಗವಹಿಸ್ತಿದ್ದ ಸರ್ ಅವನು. ತುಂಬಾ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಸರ್ ಅವನಿಗೆ. ದೂರದ ಕೆನಡಾದಲ್ಲಿ ಕೆಲಸಕ್ಕಾಗಿ ಹೋಗಿದ್ದಂತ ನಿರ್ಮಲ ತಾಲೂಕಿನ ತ್ಯಾಮಗೊಂಡು ಗ್ರಾಮದ ಚಂದನ್ ಕುಮಾರ್ ಉಗ್ರಮಿಗಳ ಗುಂಡೇಟಿಗೆ ಬಲಿಯಾಗಿರುವಂತದ್ದು. ಈಗ ನನ್ನ ಜೊತೆ ಅವ್ರ ತಂದೆ ಇದ್ದಾರೆ, ನಂದನ್ ಕುಮಾರ್ ಅಂತೇಳಿ. ಸರ್, ಏನಾಯ್ತು ಅಂತ ಏನಂತ ಮಾಹಿತಿ ಬಂತು ಸರ್ ನಿಮ್ಗೆ? ಸರ್, ನನಗೆ ರಾತ್ರಿ 8 ಗಂಟೆಗೆ ಫೋನ್ ಬಂತು. ಫೋನ್ ಬಂದ್ಮೇಲೆ ಇಂಗ್ಲೀಷಲ್ಲಿ ಮಾತಾಡಿದ್ರು. ಈಗ ಫೋನ್ಗಳು ಕಾಲ್ ಮಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ. ತಿರ್ಗಾ ಇನ್ನೊಂದ್ಸಲಿ ಫೋನ್ ಮಾಡಿದ್ರು, ನಾನು ಎತ್ತಲಿಲ್ಲ. ನಮ್ಮ ಹುಡುಗನಿಗೆ ಫೋನ್ ಮಾಡಿದೆ, 3 ಸಲ ಮಾಡಿದೆ. ನೋಡಪ್ಪ, ಈ ಥರ ಇಂಟರ್ನ್ಯಾಷನಲ್ ಕಾಲ್ ಬರ್ತಾ ಇದೆ, ಏನು ಫೋನ್ ಮಾತಾಡ್ಲಾ ಬೇಡವೋ ಅಂತಂದೆ. ಎತ್ತಲೇ ಇಲ್ಲ. ಅವನು 3-4 ಸಲ ಮಾಡೋ ಎತ್ತಲಿಲ್ಲ. ಅವನು ಆ ಟೈಮ್ನಲ್ಲಿ ಫೋನ್ ಮಾಡಲ್ಲ, ಕೆಲ್ಸದಲ್ಲಿ ಬಿಸಿ ಇರ್ತಾನೆ. 8 ಗಂಟೆಯಲ್ಲಿ ಕೆಲ್ಸಕ್ಕೆ ಹೋಗಿರ್ತಾನೆ. ನಾನು ಏನಿದ್ರು 1 ಗಂಟೆ, 2 ಗಂಟೆ, 4 ಗಂಟೆ ಮಾಡಬೇಕು ಅಂತ ಹೇಳ್ದೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಏನಾದರೂ ಊಟ ಮಾಡೋಣ, ಬೆಳಗ್ಗೆಯಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಇತ್ತು, ಊಟ ಮಾಡೋಣ ಅಂತ ಹುಡುಕ್ ಹೋದೆ. ಇಲ್ಲಿ ನಮ್ಮ ಹೆಂಗಸರು ಈ ಕಡೆ ಬಂದರು. ತಿರ್ಗಾ ಕಾಲ್ ಬಂತಂತೆ. ಕಾಲ್ ಬಂದು ತಗೊಂಡ್ರೆ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರಲ್ಲ, ಯಾರೋ ತೆಲುಗಿನಲ್ಲಿ ಮಾತಾಡಿದ್ರಂತೆ. ಚಂದನ್ ಕುಮಾರ್ ಫಾದರ್ ನಂದಕುಮಾರ ಅದಂತೆ. ಅಂತಂದ್ರಂತೆ. ಎಕ್ಸ್ಪೈರ್ಡ್ ಅಂತದ್ದು.